ಆಗುದಿಲ್ಲ ಒಳ್ಳೇದಕ್ಕಂತ. ಹೀಗಾಗಿ ಇವತ್ತು ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಂತ ಒಳ್ಳೆ ಅವಕಾಶಗಳು, ಒಬ್ಬ ಗುಡ್ ಪಾರ್ಲಿಮೆಂಟರ್ ಆಗಿ ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಂಗೆ ಸಿಗ್ತಾ ಇರೋದು ನನ್ನ ಸೌಭಾಗ್ಯ. ಜಗದೀಶ್ ಶೆಟ್ಟರ್ನ ಬೆಳಗಾವಿಯ ಮನೆ ಮಗ ಅಂತ ಸ್ವೀಕರಿಸುವ ಅವಶ್ಯಕತೆ ಇಲ್ಲ. ಇಡೀ ಕರ್ನಾಟಕದ ಮಗ, ಯಾವ ಕ್ಷೇತ್ರ ಆದ್ರೂ ಓಕೆ. ಸುರೇಶ್ ಅಂಗಡಿ ಅವರ ಕರ್ಮಭೂಮಿ, ಸತತವಾಗಿ ಗೆಲ್ತಾ ಇದ್ರು. ಆ ನಂತರದಲ್ಲಿ ಅವರು ಹಸ್ತಂಗತರಾದ್ಮೇಲೆ ನಡೆದಂತ ಬೈ ಎಲೆಕ್ಷನ್ ಅವರ ಪತ್ನಿ ಮಂಗಳ ಸುರೇಶ್ ಅಂಗಡಿ ಅವ್ರು ಗೆದ್ರು. ಈಗ ನಿಮಗೆ ಆ ಜವಾಬ್ದಾರಿ ಬೆಳಗಾವಿಯಲ್ಲಿ, ಯಾಕಂದ್ರೆ ಶೆಟ್ಟರ್ ಅಂದ್ರೆ ಬಿಜೆಪಿ ಹೋರಾಟ ಸಂಘಟನೆ ಎಲ್ಲ ಅವ್ರ ಜೀವನ ಪೂರ್ತಿ ಇದ್ದಿದ್ದೆ. ಆದ್ರೆ ಈಗ ಮತ್ತೊಂದು ಫೇಸ್ ಶುರು ಆಗ್ತಾ ಇದೆ ನಿಮ್ಮ ರಾಜಕೀಯದಲ್ಲಿ. ಹೇಗಾಗಿ ತಯಾರಿ ನಡೀತಿದೆ? ನೋಡಿ, ಇಲ್ಲಿವರೆಗೆ ನಾನು ರಾಜ್ಯದ ರಾಜಕಾರಣದಲ್ಲಿದ್ದೆ. ವಿಧಾನಸಭೆಗೆ 6 ಸಲ ಆರಿಸಿ ಬಂದು ನನ್ನ ಸೇವೆಯನ್ನು ಸಲ್ಲಿಸಿದ್ದೇನೆ. ಪ್ರತಿಪಕ್ಷದ ನಾಯಕರಾಗಿ ಸೇವೆ ಕೊಟ್ಟಿದ್ದೇನೆ ಮತ್ತು ಕೆಲವೊಂದು ಪ್ರಮುಖವಾದಂಥ ಇಲಾಖೆಗಳಲ್ಲಿ ಕೆಲಸ ಮಾಡಿ ಆಡಳಿತದ ಅನುಭವ ನನಗಿದೆ, ರಾಜಕೀಯ ಅನುಭವನೂ ಇದೆ. ಹೀಗಾಗಿ ಮುಖ್ಯಮಂತ್ರಿಯಾಗಿಯೂ ಸಹಿತ ಇಡೀ ರಾಜ್ಯದ ಒಳ ಹೊರಗಳನ್ನು ತಿಳ್ಕೊಂಡಂಥ ವ್ಯಕ್ತಿ ನಾನು. ಹೀಗಾಗಿ ಒಂದು ಇಡೀ ನಾಡು ಹೇಗಿದೆ ಮತ್ತು ದೇಶ ಹೇಗಿದೆ ಎಲ್ಲವನ್ನೂ ಅರ್ಥ ಮಾಡ್ಕೊಂಡಂಥ ವ್ಯಕ್ತಿ. ಹೀಗಾಗಿ ಇವತ್ತು ಮತ್ತೊಂದು ಹಂತಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಈ ಒಂದು ಅನುಭವದ ಹಿನ್ನೆಲೆಯಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಪ್ರತಿನಿಧಿಯಾಗಿ ನಾನು ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇನೆ ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನರ ಪ್ರತಿನಿಧಿಯಾಗಿ ಪಾರ್ಲಿಮೆಂಟಿಗೆ ಹೋಗುವಂಥ ಒಂದು ಅವಕಾಶ ಬಂದದ ಮತ್ತು ಪಾರ್ಲಿಮೆಂಟ್ನಲ್ಲಿ ಸಹಿತ ಒಬ್ಬ ಉತ್ತಮ ಪಾರ್ಲಿಮೆಂಟನ್ ಆಗಿ ಕೆಲಸ ಮಾಡಲಿಕ್ಕೆ ನಂಗೆ ಉತ್ಸುಕತೆ ಇದೆ. ಆ ಒಂದು ಆ ಒಂದು ಕಾನ್ಫಿಡೆನ್ಸ್ ಇದೆ, ವಿಶ್ವಾಸ ಇದೆ ನನಗೆ. ಡೆಫಿನೆಟ್ಲಿ ಆ ಒಂದು ಕೇಂದ್ರದ ಪಾರ್ಲಿಮೆಂಟ್ನಲ್ಲಿ ಅದರಿಂದ ಮುಖಾಂತರ ಹೊಸ ಒಂದು ರಾಜಕೀಯ ಅಧ್ಯಾಯ ಪ್ರಾರಂಭ ಆಗ್ತದೆ ಮತ್ತು ಈ ಭಾಗದ ಅಭಿವೃದ್ಧಿಗೆ ಅದರ ಉಪಯೋಗ ಮಾಡ್ತೇವೆ. ಮತ್ತೊಂದ್ ಕಡೆ ದೇವ್ರು ಯಾವ್ದಾದ್ರು ತುಂಬಾ ದೊಡ್ಡದನ್ನ ಕೊಡ್ಬೇಕಂದ್ರೆ ಸಣ್ಣದನ್ನ ಕಿತ್ಕೋತಾನಂತೆ. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಆದಂತ ವ್ಯತ್ಯಾಸ, ಆ ನಂತರದಲ್ಲಿ ಜಗದೀಶ್ ಶೆಟ್ಟರ್ ಅವರ ಸ್ಟ್ರಾಂಗ್ ಕಮ್ ಬ್ಯಾಕ್. ಜಗದೀಶ್ ಶೆಟ್ಟರ್ ನೇರವಾಗಿ ಡೆಲ್ಲಿಲಿ ಕಾಣಿಸ್ಕೋತಾರೆ, ಪ್ರೆಸ್ ಮೀಟ್ ಅಲ್ಲಿ ಕೂತ್ಕೋತಾರೆ, ಪಾರ್ಟಿಗೆ ವಾಪಸ್ ಆಗ್ತಾರೆ. ಓಕೆ, ಅದು ಅವರ ವೈಯಕ್ತಿಕ ನಿರ್ಧಾರ, ಅದನ್ನ ಗೌರವಿಸ್ಬೇಕು. ಅದನ್ನ ಟೀಕಿಸೋ ಅಥವಾ ಪ್ರಶ್ನಿಸೋ ಅಧಿಕಾರ ಯಾರಿಗೂ ಇಲ್ಲ ನನ್ನ ಪ್ರಕಾರ. ಎಲ್ಲವೂ ಒಂದು ರೀತಿಯಲ್ಲಿ ಒಳ್ಳೇದೇ ಆಯ್ತು ಅಂತ ಅನ್ನಿಸ್ತಿದ್ಯಾ ಅಲ್ಟಿಮೇಟ್ ಆಗಿ? ನೋಡಿ, ಆಗುದಿಲ್ಲ ಒಳ್ಳೇದಕ್ಕಂತ. ಹೀಗಾಗಿ ಇವತ್ತು ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಂತ ಒಳ್ಳೆಯ ಅವಕಾಶಗಳು, ಒಬ್ಬ ಗುಡ್ ಪಾರ್ಲಿಮೆಂಟರ್ ಆಗಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಂಗೆ ಸಿಗ್ತಾ ಇರೋದು ನನ್ನ ಸೌಭಾಗ್ಯ. ಅದಕ್ಕೆ ಜನರ ಆಶೀರ್ವಾದ ಮಾಡಬೇಕು, ಈ ಭಾಗದ ಜನ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ನಂಬಿಕೆ ವಿಶ್ವಾಸ ನನಗಿದೆ. ಮಾನ್ಯ ದಿವಂಗತ ಸುರೇಶ್ ಅಂಗಡಿಯವರು 4 ಬಾರಿ ಇಲ್ಲಿ ಆಯ್ಕೆಯಾಗಿ ಏನೊಂದು ಜನರ ಸೇವೆ ಮಾಡಿದ್ದಾರೆ, ಅದು ಜನರ ಮನಸ್ಸಲ್ಲಿ ಇವತ್ತಿದೆ. ನಾನು ಎಲ್ಲೆಲ್ಲಿ ಪ್ರವಾಸ ಮಾಡ್ತೀನಿ, ಅದು ಗ್ರಾಮೀಣ ಭಾಗದಲ್ಲಿರ್ಬೋದು, ನಗರ ಭಾಗದಲ್ಲಿರ್ಬೋದು, ಇವತ್ತಿಗೂ ಸಹಿತ ಜನಸಾಮಾನ್ಯರು ಮಾನ್ಯ ಸುರೇಶ್ ಅಂಗಡಿಯವರ ನೆನಪು ಮಾಡ್ಕೊತಾರೆ. ಅವ್ರು ಇಂಥ ಕೆಲಸಗಳನ್ನು ಮಾಡಿದರು. ಅವರ ಮುಂದುವರಿಕೆಯಾಗಿ ನೀವು ಅವ್ರ ಕೆಲಸವನ್ನು ಮುಂದುವರಿಸ್ರಿ. ಅವರೇನೊಂದು ಕೆಲವೊಂದು ಯೋಜನೆಗಳನ್ನು ಬಿಟ್ಟು ಹೋಗಿದ್ರು, ಅವ್ರ ಕನಸಿದೆ, ಆ ಕನಸನ್ನು ನನಸು ಮಾಡಿ ಸುರೇಶ್ ಅಂಗಡಿಯವರಿಗೆ ಗೌರವ ತರ್ರಿ ಅನ್ನುವಂಥದ್ದು ಜನಸಾಮಾನ್ಯರು ಇವತ್ತು ಮಾತಾಡ್ತಾ ಇದ್ದಾರೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.